ಮೈಸೂರು ಜೈಲಿನಲ್ಲಿ ಖೈದಿಗಳು ಎಸೆನ್ಸಿಯಲ್ ಕುಡಿದಂತ ಪ್ರಕರಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮತ್ತೋರ್ವ ಖೈದಿ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಮೈಸೂರು ಜೈಲಿನಲ್ಲಿದ್ದಂತ ನಾಗರಾಜ್ ಸಾವನ್ನಪ್ಪಿರೋದು. ಬೇಕರಿ ವಿಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತ ಖೈದಿ ಡಿಸೆಂಬರ್ 28ರಂದು ಕೇಕ್ಗೆ ಬಳಸುವಂತ ಎಸೆನ್ಸಿಯಲ್ ಕುಡಿದಿದ್ದಂತ 3 ಖೈದಿಗಳು ನಿನ್ನೆ ಗುಂಡ್ಲುಪೇಟೆಯ ಮಾದೇಶ ಸಾವನ್ನಪ್ಪಿದ್ದು, ಇದೀಗ ಚಾಮರಾಜನಗರ ಮೂಲದ ನಾಗರಾಜು ನಿಧನರಾಗಿದ್ದಾರೆ. ಮಂಡ್ಯ ಮೂಲದ ರಮೇಶ್ ಸ್ಥಿತಿ ಚಿಂತಾಜನಕವಾಗಿದೆ. ಚಿಕಿತ್ಸೆಯನ್ನ ಸದ್ಯಕ್ಕೆ ಮುಂದುವರಿಸಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಮೈಸೂರು ಜೈಲಿನಲ್ಲಿ ಎಡವಟ್ಟಾಗ್ಬಿಟ್ಟಿತ್ತು. ಖೈದಿಗಳು ಕೇಕ್ ತಯಾರಿಕೆಗೆ ಬಳಕೆ ಮಾಡುವಂತ ಎಸೆನ್ಷಿಯಲ್ ಅನ್ನು ಕುಡಿದ ಪ್ರಕರಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮತ್ತೋರ್ವ ಖೈದಿ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಮೈಸೂರು ಜೈಲಿನಲ್ಲಿದ್ದಂಥ ನಾಗರಾಜ ಸಾವನ್ನಪ್ಪಿರುವಂಥದ್ದು. ಬೇಕರಿ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂಥ ಖೈದಿ ಈತ. ಇವರಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಇದನ್ನು ಯಾಕೆ ಬಳಸ್ತಾರೆ, ಏನು ಎತ್ತ, ಎಷ್ಟು ಬಳಸಿದ್ರೆ ಏನಾಗತ್ತೆ, ಇದೆಲ್ಲದ್ರ ಬಗ್ಗೆ ಇವರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಇದನ್ನು ಸೇವಿಸಲಾಗಿತ್ತು. ಡಿಸೆಂಬರ್ 28ರಂದು ಕೇಕ್ಗೆ ಬಳಸುವಂಥ ಈ ಐಟಮನ್ನು ಕುಡಿದಿದ್ರು 3 ಖೈದಿಗಳು. ನಿನ್ನೆ ಗುಂಡ್ಲುಪೇಟೆಯ ಮಾದೇಶ ಸಾವನ್ನಪ್ಪಿದ್ರೆ, ಇದೀಗ ಚಾಮರಾಜನಗರ ಮೂಲದ ನಾಗರಾಜು ಕೂಡ ನಿಧನರಾಗಿದ್ದಾರೆ. ಇನ್ನು ಮಂಡ್ಯ ಮೂಲದ ರಮೇಶ್ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರ ಹೆಲ್ತ್ ಕಂಡೀಷನ್ ಈಗ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈಗ ಆಸ್ಪತ್ರೆಯಲ್ಲಿರುವಂತಹವರ ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಿದೆ, ವೈದ್ಯರು ಏನು ಹೇಳ್ತಾರೆ? ಈಗಾಗಲೇ ನಿನ್ನೆ ಅಷ್ಟೇ ಖೈದಿಯೊಬ್ಬ ಮೃತಪಟ್ಟಿದ್ದಂತಹ ಒಂದು ಘಟನೆ ನಡೆದಿತ್ತು. ಪ್ರಮುಖವಾಗಿ ಮೈಸೂರಿನಲ್ಲಿ ಜೈಲುಗಳು ಖೈದಿಗಳ ಒಂದು ಎಡವಟ್ಟು ಪ್ರಕರಣ ಏನಿತ್ತು, ಇದರಲ್ಲಿ ಈಗ 2ನೇ ಖೈದಿ ಕೂಡ ಸಾವಿಗೀಡಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೇಕರಿಯ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ದಂತಹ 3 ಅಲ್ಲಿ ಇದ್ದಂತಹ ಎಸೆನ್ಸ್ ಅಂತ ಅನ್ನೋ ಒಂದು ವಸ್ತು ಇರುತ್ತೆ, ಅದನ್ನ ಸೇವಿಸುವಂತ ಒಂದು ಕೆಲಸವನ್ನು ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಆ ಬೇಕರಿ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನೀಡಿರುವುದಿಲ್ಲ. ಅವರು 3 ಕೂಡ ಅಸ್ವಸ್ಥರಾದಂತಹ ಸಂದರ್ಭದಲ್ಲಿ ತಕ್ಷಣ ಅವರನ್ನ ಜೈಲಿನಿಂದ ಮೈಸೂರಿನ KR ಆಸ್ಪತ್ರೆಗೆ ದಾಖಲು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಅಲ್ಲಿಯೂ ಕೂಡ ಅವರು ಮಾಹಿತಿಯನ್ನ ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡಲ್ಲ. ಅವರು ತೀವ್ರವಾಗಿ ಅಸ್ವಸ್ಥಗೊಂಡಂತಹ ಸಂದರ್ಭದಲ್ಲಿ ಆ ಒಂದು ಮಾಹಿತಿಯನ್ನ ನೀಡ್ತಾರೆ. ತಕ್ಷಣ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಆ ಚಿಕಿತ್ಸೆ ಫಲಕಾರಿಯಾಗದೆ ಒಬ್ರು ಸಾವಿಗೀಡಾಗಿದ್ರು. ನಿನ್ನೆ ಮಾದೇಶ್ ಅಂತಕ್ಕಂಥವ್ರು ಮೃತಪಟ್ಟಿದ್ರು. ಇದೀಗ ಇವತ್ತು ನಾಗರಾಜ್ ಎಂಬುವರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಂತಹ ಖೈದಿಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿತ್ತು. ಅದು ಚಿಕಿತ್ಸೆ ಫಲಕಾರಿಯಾಗದೆ 2 ಸಾವಿಗೀಡಾಗಿರ್ತಕ್ಕಂಥದ್ದು. ಈಗ ಮತ್ತೊಬ್ರು ICU ನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಈಗಾಗಲೇ ರಮೇಶ್ ಪರಿಸ್ಥಿತಿಯ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ವೈದ್ಯರು ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ, ಯಾಕಂತ ಹೇಳಿದ್ರೆ ಆ ಒಂದು ಎಸೆನ್ಸ್ ಏನಿತ್ತು ಅದನ್ನ ಹೆಚ್ಚಿನದಾಗಿ ಸೇವನೆ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ಹೊಸ ವರ್ಷ ತರಲಾಗಿದ್ದಂತಹ ಎಸೆನ್ಸ್ ಏನಿತ್ತು ಅದನ್ನ ಒಂದು ರೀತಿ ಮದ್ಯದ ರೀತಿಯಲ್ಲಿ ಬಳಸಬಹುದು ಅನ್ನೋ ಒಂದು ಮಾಹಿತಿ ಇರುತ್ತೆ. ಹೀಗಾಗಿ ಅದನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿರ್ತಾರೆ. ಇದರಿಂದಾಗಿ ತೀವ್ರವಾಗಿ ಹೊಟ್ಟೆ ನೋವು ಕಾಣಿಸಿಕೊಂಡಂತ ಒಂದು ಹಿನ್ನೆಲೆಯಲ್ಲಿ 3ರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದರಲ್ಲಿ 2 ಸಾವಿಗೀಡಾಗಿರ್ತಕ್ಕಂಥದ್ದು. ಈಗ ಮತ್ತೊಬ್ಬರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಮೈಸೂರಿನ ಸಾತ್ಗಳ್ಳಿಯ ಮಾದೇಶ್ ಮತ್ತೆ ನಾಗರಾಜ್ ಏನಿದ್ದಾರೆ, ಇವರು ಸಾವಿಗೀಡಾಗಿರ್ತಕ್ಕಂಥದ್ದು. ಮತ್ತೊಬ್ಬ ರಮೇಶ್ಗೆ ಚಿಕಿತ್ಸೆ ಮುಂದುವರೆದಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡತಕ್ಕಂಥ ವಿಚಾರ ಇರಬಹುದು, ಅಥವಾ ಈ ಒಂದು ಎಸೆನ್ಸ್ ಅನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅಲ್ಲಿ ಎಡವಟ್ಟಾಗಿದೆ, ಇದ್ರ ಬಗ್ಗೆ ಕೂಡ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನ ಅಲ್ಲಿ ಜೈಲರ್ಸ್ ಇದ್ದಾರೆ, ಜೊತೆಗೆ ಅಲ್ಲಿ ಇದ್ದಂತಹ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇನ್ನು 3ನೇ ವ್ಯಕ್ತಿ ಹೆಚ್ಚಿನ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಅವರ ಸ್ಥಿತಿ ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.